ಸರ್ಕಾರದ ಬಳಿ ಭೂಮಿ ಇದೆ, ಆದರೆ ಕೊರಗರಿಗೆ ಕೊಡುವ ಭೂಮಿ ಇಲ್ಲ. ಹಲವು ವರ್ಷಗಳಿಂದ ಕೃಷಿಗಾಗಿ ಭೂಮಿಯನ್ನ ಕೇಳುತ್ತಿದ್ದೇವೆ. ಆದರೆ ಕೊರಗರಿಗೆ ಭೂಮಿ ಕೊಡಬೇಕೆನ್ನುವ ಮನಸ್ಸು ಯಾವ ಅಧಿಕಾರಿಗೂ ಬಾರದೆ ಇದ್ದುದರಿಂದ ಇನ್ನೂ ಭೂಮಿ ಸಿಕ್ಕಿಲ್ಲ. ಕೊರಗರಿಗೆ ಕೊಡುವ ಭೂಮಿ ಇಲ್ಲ ಎಂದು ಒಮ್ಮೆ ಹೇಳಿಬಿಡೆ, ಮತ್ತೆ ನಾವೆಂದಿಗೂ ನಿಮ್ಮಲ್ಲಿ ಕೃಷಿ ಭೂಮಿಯನ್ನ ಕೇಳುವುದಿಲ್ಲ. ಬಿಸಿರೋಡ್ನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸಚಿನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಶನಿವಾರ ಸಂಜೆ ನಡೆದ ಬಂಟ್ವಾಳ ತಾಲೂಕು ಮಟ್ಟದ ಆದಿವಾಸಿ ಕೊರಗ ಜನಾಂಗದವರ ಕುಂದುಕೊರತೆ ಸಮಿತಿ ಸಭೆಯಲ್ಲಿ ಕೊರಗ ಸಮುದಾಯದ ಮುಖಂಡರು ಮನದ ನೋವನ್ನು ಸಭೆಯ ಮುಂದಿಟ್ಟರು. ದಲಿತ ಮುಖಂಡ ಎಂ ಸುಂದರ್ ಬೆಳವಾಯಿಯವರು ಮಾತನಾಡಿ, ವರ್ಷದಿಂದ ವರ್ಷಕ್ಕೆ ಕೊರಗರ ಹುಟ್ಟು ಕಡಿಮೆಯಾಗಿ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದೆ. ಕೊರಗರ ಸಂತತಿ ಅಳಿವಿನಂಚಿಗೆ ಹೋಗುತ್ತಿದೆ. ಆದರೆ ಕೊರಗರಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಕೃಷಿ ಭೂಮಿ ಮಾತ್ರ ಇನ್ನೂ ಸಿಕ್ಕಿಲ್ಲ. ಪಕ್ಕದ ಕೇರಳ ರಾಜ್ಯದಲ್ಲಿ 5 ಎಕರೆಯವರೆಗೆ ಕೊರಗರಿಗೆ ಸರ್ಕಾರ ಕೃಷಿ ಭೂಮಿಯನ್ನ ನೀಡಿದ್ರೆ ನಮ್ಮಲ್ಲಿ 1 ಎಕರೆಯೂ ಸಿಗುತ್ತಿಲ್ಲ. ಸರ್ಕಾರದ ಹೆಚ್ಚಿನ ಯೋಜನೆಗಳು ಭೂಮಿ ಆಧಾರಿತವಾಗಿದ್ದು, ಭೂಮಿಯಿಲ್ಲದೆ ಇರುವುದರಿಂದ ಕೊರಗರಿಗೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಅನುದಾನಗಳೆಲ್ಲ ಬಳಕೆಯಾಗದೆ ವಾಪಸ್ಸಾಗುತ್ತಿದೆ. ಭೂಮಿ ಸಿಗದೆ ಸರ್ಕಾರದ ಯೋಜನೆಗಳು ನಮಗೆ ನಿಷ್ಪ್ರಯೋಜಕ ಎಂದು ಸಭೆಯ ಗಮನಕ್ಕೆ ತಂದರು. ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆ ಮಂಜೂರಾಗಿದ್ರೂ ಕೂಡ ಮನೆ ನಿರ್ಮಾಣವಾಗದೆ ಕೊರಗರು ತೊಂದರೆ ಪಡುತ್ತಿರುವ ಬಗ್ಗೆ ಸಭೆಯಲ್ಲಿ ದೂರು ಕೇಳಿಬಂತು. ತಾಲೂಕಿನ ಮೇರಮಜಲು ಅಮ್ಟೂರು ಗ್ರಾಮದಲ್ಲಿ ಕಳೆದ 40 ವರ್ಷಗಳಿಂದ ದಣಿಗಳ ಜಮೀನಿನಲ್ಲಿ ರಾಜೀವ್ ವಸತಿ ಯೋಜನೆಯಡಿ ಮನೆ ಮಂಜೂರಾತ್ರೂ ಹಕ್ಕುಪತ್ರ ಸಿಗದೆ ಕೊರಗರು ಪರಿತಪಿಸುತ್ತಿದ್ದಾರೆ ಎಂದು ಸದಸ್ಯರೊಬ್ಬರು ಸಭೆಯ ಗಮನವನ್ನ ಸೆಳೆದರು. ಕಾರ್ಯನಿರ್ವಹಣಾಧಿಕಾರಿ ಪ್ರತಿಕ್ರಿಯಿಸಿ, ಜಾಗದ ಯಜಮಾನರು ಮನೆಯಡಿ ಸ್ಥಳವನ್ನ ನೋಂದಣಿ ಮಾಡಿಕೊಟ್ಟರೆ ಮಾತ್ರ ವಸತಿ ಯೋಜನೆಯಡಿ ಮನೆ ನಿರ್ಮಿಸಲು ಸಾಧ್ಯವಿದೆ. ಪ್ರತ್ಯೇಕ ಸರ್ಕಾರಿ ಜಮೀನು ಗುರುತಿಸಿ 94 ಸಿಯಡಿ ಹಕ್ಕುಪತ್ರ ಪಡೆದು ಮನೆ ನಿರ್ಮಿಸಿಕೊಳ್ಳಬಹುದಾಗಿದೆ ಎಂದರು. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿನಯಕುಮಾರಿ ಉಪಸ್ಥಿತರಿದ್ದರು. ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.